ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, ಜಸ್ಟ್ ಒಂದು ಅಪ್ಡೇಟ್ ಬಂತು. ನಿಮಗೆಲ್ಲ ಗೊತ್ತಾಗೆ ಸುಪ್ರೀಂ ಕೋರ್ಟಲ್ಲಿ ನೀಟ್ದು ಎಕ್ಸಾಮ್ದು ಏನು ಹಿಯರಿಂಗ್ ನಡೀತಾ ಇತ್ತಲ್ಲ, ಇವತ್ತು ಮತ್ತೆ ಪೋಸ್ಟ್ಪೋನ್ ಆಗಿದೆ. ಅದು ಇವತ್ತು ಸುಪ್ರೀಂ ಕೋರ್ಟ್ ಮತ್ತೆ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಹಿಯರಿಂಗು 18th ಜುಲೈಗೆ ಇರುತ್ತೆ ಫ್ರೆಂಡ್ಸ್. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಸುಪ್ರೀಂ ಕೋರ್ಟಿಗೆ ಏನು ಹೇಳಿದ್ದಾರೆ ಅಂದರೆ, ಅಂದರೆ NTA ಅವರು ಸುಪ್ರೀಂ ಕೋರ್ಟಿಗೆ ಏನು ಹೇಳಿದ್ದಾರೆ ಅಂದರೆ, ನಾವು MCC ಕೌನ್ಸಿಲಿಂಗ್ನ 3rd ವೀಕ್ ಆಫ್ ಜುಲೈಲಿ ನಡೆಸ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಯಾರಾದರೂ ರೀನೀಟ್ ಆಗುತ್ತೆ ಅಂತ ಕೇಳ್ತಾ ಫ್ರೆಂಡ್ಸ್. ರೀನೀಟ್ ಆಗೋ ಚಾನ್ಸಸ್ ಭಾಳಷ್ಟು ಕಡಿಮೆ ಇದೆ. ಓಕೆ, ಸೊ ಇನ್ನು ನೆಕ್ಸ್ಟ್ 18th ಇದನ್ನು ಹಂಗೆ ಹೋಗುತ್ತೆ. 18th ಹಿಯರಿಂಗ್ ಇರುತ್ತೆ, ಮತ್ತು ಆಮೇಲೆ ಡಿಸಿಷನ್ ಪೆಂಡಿಂಗ್ ಇದು ಹಾಗೆ ಹೋಗುತ್ತೆ. ಸೊ ಇವಾಗ ಕ್ವಿಕ್ಕಾಗಿ ಇವರು NTA ಅವರು ಆಲ್ರೆಡಿ ಹೇಳಿದ್ದಾರೆ, ನಾವು 3rd ವೀಕ್ ಆಫ್ ಜುಲೈಯಲ್ಲಿ ನಾವು MCC ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಮ ಸ್ಟೇಟ್ ಬರೋದಾದರೆ ಈಗ 3rd ವೀಕಲ್ಲಿ NTA ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ನಮ್ಮವರು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮಲ್ಲಿ ನೀಟ್ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ, ಈಗ ಓನ್ಲಿ ಪೆಂಡಿಂಗ್ ಏನಂದರೆ NTA ಅವರು MCC ಕೌನ್ಸಿಲಿಂಗ್ ಯಾವಾಗ ನಡೆಸ್ತಾರೆ ಅಂತ ಒಂದು ಶೆಡ್ಯೂಲ್ ಬಿಟ್ಟರೆ ಮುಗಿದೋಯ್ತು. ನಮ್ಮ ಶೆಡ್ಯೂಲು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಕ್ವಿಕ್ಕಾಗಿ. ಸೊ 3rd ವೀಕಲ್ಲಿ ಅವರು ಸ್ಟಾರ್ಟ್ ಮಾಡೋದಾದರೆ ನಮ್ಮದು 4th ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಂತ ಅರ್ಥ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಸೊ ಎಲ್ಲರಿಗೂ ಇದೇ ರೀತಿ